ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಪೇಜಾವರ ಶ್ರೀಗಳಿಗೆ ವಿರಾಟ್ ಅಭಿನಂದನೆ. ಕಣ್ಮಾನ ಸೆಳೆದ ಪುರ ಮೆರವಣಿಗೆ. ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಯತಿ ಶ್ರೇಷ್ಠರಿಗೆ ಸನ್ಮಾನದ ಗೌರವ. ಯುವಕರಿಗೆ ಮೊದಲ ಪ್ರಾಶಸ್ತ್ಯ, ಗೆಲ್ಲುವ ಅಭ್ಯರ್ಥಿಗೆ ಮೊದಲ ಮನ್ನಣೆ. ಇದು ಕೆಪಿಸಿಸಿ ಜಿಲ್ಲಾ ವೀಕ್ಷಕರ ಅಭಿಪ್ರಾಯ. ದಕ್ಷಿಣ ಕನ್ನಡದಲ್ಲಿ ಮತ್ತೆ ಕಾಂಗ್ರೆಸ್ನ ಗತವೈಭವ, ರಮಾನಾಥ ರೈ ವಿಶ್ವಾಸ. ಬಿಸಿ ಏರುತ್ತಿರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ. ರಂಗೇರುತ್ತಿರುವ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ. ಕೊಣಾಜಿಯಲ್ಲಿ ಅಜೀಜ್ ಮಲಾರ್, ಇಬ್ರಾಹಿಂ ಕೋಡಿಜಲ್, ಫಜಲ್ ಬಹುತೇಕ ಸ್ಪರ್ಧೆ ಖಚಿತ. ಇಲ್ಲಿದೆ ನಮ್ಮ ನಾಡು ಸ್ಪೆಷಲ್. ವಾರ್ತೆಗಳ ವಿವರ. ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥರಿಗೆ 80 ವರ್ಷ ತುಂಬುತ್ತಿರುವ ಸಂವತ್ಸರದಲ್ಲಿ ಉಡುಪಿಯಲ್ಲಿ ರವಿವಾರ ವಿರಾಟ್ ಅಭಿನಂದನೆ ಸಲ್ಲಿಸಲಾಯಿತು. ಆರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ ಗುರೂಜಿ, ಡಾಕ್ಟರ್ ವೀರೇಂದ್ರ ಹೆಗಡೆ ಸೇರಿದಂತೆ ಅತಿಥಿ ಅಭ್ಯಾಗತರು ಈ ವೇಳೆ ಶ್ರೀಗಳಿಗೆ ಗೌರವ ಸಲ್ಲಿಸಿದರು. ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥರಿಗೆ 80 ವರ್ಷ ತುಂಬುತ್ತಿರುವ ಸದವಸರದಲ್ಲಿ ಉಡುಪಿಯಲ್ಲಿ ರವಿವಾರ ಅಭಿನಂದಿಸಲಾಯಿತು. ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದರ ಅಭಿನಂದನಾ ಸಮಾರಂಭದಲ್ಲಿ ರವಿವಾರ ಹೊರತಂದ ವಿಶ್ವೇಶ್ವರ ವಂದನಾ ಸ್ಮರಣ ಸಂಚಿಕೆ ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು. ಉಡುಪಿಯ ಯತಿ ಶ್ರೇಷ್ಠರನ್ನು ಇದೇ ಸಂದರ್ಭದಲ್ಲಿ ಅತಿಥಿ ಗಣ್ಯರು ಶಾಲು ಹೊದಿಸಿ ಮಾಲೆ ಹಾಕಿ ಸ್ಮರಣಿಕೆ ನೀಡಿ ಪ್ರೀತಿಯಿಂದ ಸ್ವಾಗತಿಸಿ ಅಭಿನಂದಿಸಲಾಯಿತು. ಅಭಿನಂದನಾ ಸಮಾರಂಭದಲ್ಲಿ ವಿಶ್ವೇಶ ವಂದನಾ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಶ್ರೀ ರವಿಶಂಕರ ಗುರೂಜಿಯವರು, ಎಲ್ಲ ಯತಿಗಳಿಗೂ ಪ್ರೇರಣಾ ಶಕ್ತಿ ನೀಡುವ ಶಕ್ತಿ ಪೇಜಾವರ ಶ್ರೀಗಳದ್ದು. ಅವರ ಸಾರ್ವಜನಿಕ ಸೇವೆ ಮುಂದುವರೆದು ಶತಮಾನೋತ್ಸವವನ್ನು ಆಚರಿಸುವಂತಾಗಲಿ ಎಂದು ಕರೆ ನೀಡಿದರು. ಭಾರತದ ಮೂಲೆ ಮೂಲೆಗಳು ಧರ್ಮದ ಜಾಗೃತಿಗಾಗಿ ಪರಿಶ್ರಮ ಮಾಡಿರ್ತಕ್ಕಂಥ ನಿದರ್ಶನ ಇವೆಲ್ಲವೂ ಇದರಲ್ಲಿ ಅವರ ಅನುಗ್ರಹದಿಂದ ಹಲವಾರು ಸಂಸ್ಥೆಗಳು ನಡ್ಕೊಂಡು ಬರ್ತಾ ಇದೆ. ನಿಮ್ಗೆ ಹೇಳ್ಬೇಕಾದ್ರೆ 35 ವರ್ಷದ ಹಿಂದೆ ವೇದ ವಿಜ್ಞಾನ ಮಹಾವಿದ್ಯಾಪೀಠವನ್ನು ಬೆಂಗಳೂರಿನಲ್ಲಿ ಪೇಜಾವರ ಶ್ರೀಗಳು ತನ್ನೆಲ್ಲ ಸಾಧನೆಗಳನ್ನು ಕೃಷ್ಣನಿಗೆ ಸಮರ್ಪಿಸಿದ್ದಾರೆ. ಸಮಾಜದಲ್ಲಿರುವ ತಾರತಮ್ಯವನ್ನು ಹೋಗಲಾಡಿಸಲು ಯತಿಗಳು ಶ್ರಮಿಸಿದಾಗ ಫಲ ಸಿಗುತ್ತದೆ ಎಂಬ ವಿಚಾರವನ್ನು ಚಿಕ್ಕ ಪ್ರಾಯದಲ್ಲಿ ಅರಿತು ಮುಂದಡಿಯಿಟ್ಟವರು ಎಂದು ಮೈಸೂರು ಸುತ್ತೂರು ಮಠದ ಶ್ರೀ ಶಿವರಾತ್ರೇಶ್ವರ ದೇಶಿಕೇಂದ್ರ ಸ್ವಾಮೀಜಿಯವರು ಪ್ರಯಾಗ ಸ್ವಾಮೀಜಿಯವರ ಹಿಂದಿಯಲ್ಲಿ ಬರೆದ ಭಾಗವತ ಗ್ರಂಥವನ್ನು ಬಿಡುಗಡೆಗೊಳಿಸಿ ಹೇಳಿದರು. ಇದೇ ಸಂದರ್ಭದಲ್ಲಿ ಸನ್ಮಾನ ಅಭಿನಂದನೆಯನ್ನು ಸ್ವೀಕರಿಸಿ ವಿರಾಟ್ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ಪೇಜಾವರ ಶ್ರೀಗಳು, ಬಲಿಷ್ಠ ಹಿಂದೂ ಸಮಾಜ ಶ್ರೀ ಮಧ್ವಾಚಾರ್ಯರ ಭಕ್ತಿ ಸಿದ್ಧಾಂತ ತನ್ನ ಮುಖ್ಯ ಗುರಿ ಎಂದರು. ಹಿಂದಿನಿಂದಲೂ ತಾನು ವಿರೋಧ ಹೋರಾಟವನ್ನು ಎದುರಿಸಿದ್ದೇನೆ. ಸನಾತನಿಗಳು ಬುದ್ಧಿಜೀವಿಗಳಿಗಿಂತಲೂ ಟೀಕೆಗಳನ್ನು ಎದುರಿಸಿದ್ದೇನೆ. ಇವರಲ್ಲಿ ಸನಾತನಿಗಳನ್ನ ಶಾಸ್ತ್ರದ ವಿಚಾರ ತಿಳಿಸಿ ಮನವೊಲಿಸಬಹುದು, ಆದರೆ ಕೆಲವು ಬುದ್ಧಿಜೀವಿಗಳನ್ನು ಮಾತ್ರ ಮನವೊಲಿಸುವುದು ಕಷ್ಟ. ಏಕೆಂದರೆ ಅವರಿಗೆ ಮೊದಲೇ ವಿರೋಧ ಮಾಡಬೇಕೆಂಬ ಮನೋಭಾವ ಇದೆ. ಅವರಿಗೆ ಹಿಂದೂ ಧರ್ಮವೆಂದರೆ ಅಲರ್ಜಿ ಇದ್ದಂತೆ. ದಲಿತರ ಕೇರಿಗೆ ಹೋಗದೇ ಇದ್ರೆ ಏಕೆ ಹೋಗಲಿಲ್ಲ ಎನ್ನುವುದು, ಹೋದರೆ ಏಕೆ ಹೋದದ್ದು ಎನ್ನುವುದು. ಆದರೆ ಇವರಿಗೂ ಸತ್ಯದ ಅರಿವು ಇದೆ. ಅವರು ಇಂದಲ ನಾಳೆ ನಮ್ಮ ಜೊತೆ ಬರುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ವಿಶ್ವೇಶ್ವರ ತೀರ್ಥರು ಹೇಳಿದರು. ಜಗತ್ತಿನ ಸರ್ಕಾರ ಭಗವಂತನದು. ಈ ಸರ್ಕಾರಕ್ಕೆ ಸೇವೆ ಎಂಬ ತೆರಿಗೆಯನ್ನು ಕಡ್ಡಾಯವಾಗಿ ಕೊಡಲೇಬೇಕು ಎಂದು ಮಧ್ವಾಚಾರ್ಯರು ಅಪ್ಪಣೆ ಕೊಡಿಸಿದ್ದಾರೆ. ಇದರಂತೆ ನಾನು ಒಂದಿಷ್ಟು ಕೆಲಸ ಮಾಡಿದ್ದೇನೆ. ಆದರೆ ನಾನು ಮಾಡಿದ್ದಕ್ಕಿಂತ ಸಮಾಜದಿಂದ ಹೆಚ್ಚು ಪಡೆದಿದ್ದೇನೆ. ಹೀಗಾಗಿ ನಾನು ವಾಮನನೇ ಹೊರತು ತ್ರಿವಿಕ್ರಮನಲ್ಲ. ನನ್ನನ್ನು ನೀವೆಲ್ಲರೂ ಸೇರಿ ಹೊಗಳಿದ್ದೀರಿ, ಆದರೆ ಇದರ ಹಿಂದೆ ಪ್ರೀತಿ ಇದೆ. ನಾನು ಹೊಗಳಿಕೆಯಿಂದ ಬೀಗುವುದಿಲ್ಲ ಎಂದರು. ಆದರೂ ಇದು ಸೇನಾ ವಿಶೇಷವಲ್ಲ, ಇದು ಪ್ರೇಮ ವಿಶೇಷ ಅಂತ ಭಾವಿಸ್ತಾರೆ. ಪ್ರೇಮ ವಿಶೇಷ, ಪ್ರೇಮದ ವಿಶೇಷ ಇದು ಮಾಡಿದ್ದೀವಿ. ಮತ್ತು ನಮ್ಮ ಈ ಕಾರ್ಯಕ್ರಮ ನಾವೇನು
ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ನಮ್ಮ ಕರ್ತವ್ಯ ಅದನ್ನು ಮಾಡುವ ಬಗ್ಗೆ ನಮ್ಮ ಮನೆಯಿಂದ ಗುರುಗಳಾಚಾರ್ಯ ನಮ್ಮ ಧ್ಯೇಯವಾಕ್ಯ. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಆಶಯ ವ್ಯಕ್ತಪಡಿಸಿದರು. ಪರ್ಯಾಯ ಶಿರೂರು, ಕೃಷ್ಣಾಪುರ, ಪೇಜಾವರ, ಕಿರಿಯ, ಪಾಲಿಮಾರು, ಎಡನೀರು, ಸುಬ್ರಹ್ಮಣ್ಯ, ಪ್ರಯಾಗ ಮಠದ ಶ್ರೀಗಳು ಇದೇ ಸಂದರ್ಭದಲ್ಲಿ ಶುಭ ಕೋರಿದರು. ಸಚಿವರಾದ ಸುರೇಶ್ ಕುಮಾರ್, ಎ ರಾಮದಾಸ್, ಡಾಕ್ಟರ್ ವಿ ಎಸ್ ಆಚಾರ್ಯ, ಸಂಸದರಾದ ಡಿ ವಿ ಸದಾನಂದ